ಈಗಾಗಲೇ ಒಂದು ಪೀಳಿಗೆ 1972 ಬರಗಾಲ ಬಿದ್ದು ಬಾಂಬೆ, ಪುನಾ, ಹೈದರಾಬಾದ್, ಬೆಂಗಳೂರು ಸೇರ್ಯಾರ. ಒಂದು ಪೀಳಿಗೆ ನಮಗೆ ಪೂರ ಹೋಗ್ಯದ. 1972 ಆದ ಮೂಲಕ ಅದಕ್ಕಿಂತ ಇದು ಭಯಾನಕ ಹಸಿ ಬರಗಾಲ ರೈತ ಬಂಧುಗಳೇ. ಇದು ನಾನು ಯಾಕೆ ಈ ರೀತಿ ನಾವೆಲ್ಲ ಇಟ್ಟುಕೊಂಡು ಅರಗತ್ತಲೆ ಹೋರಾಟ ಮಾಡೋ ಕಾರಣ ಏನು? ಸರ್ಕಾರಕ್ಕೆ ಕಣ್ಣಿಲ್ಲ, ಸರ್ಕಾರಕ್ಕೆ ಕಿವಿ ಇಲ್ಲ, ಸರ್ಕಾರಕ್ಕೆ ಹೃದಯ ಇಲ್ಲ. ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಅವ್ರ್ಯಾರು ಬಹುತೇಕ ಪಾಲು ರೈತರ ಮಕ್ಕಳಲ್ಲ. ಅವರೆಲ್ಲ ಬೆಂಗಳೂರು ಹುಟ್ಟಿ ಬೆಂಗಳೂರು ಕಾನ್ವೆಂಟ್ಗಳಿಗೆ ಹೋಗಿ MLA ಆದವರು, ಮಂತ್ರಿ ಆದವರು. ಅವ್ರಿಗೆ ರೈತರ ನೋವು ಗೊತ್ತಾಗ್ತದ? ರೈತರ ನೋವು ಗೊತ್ತಾಗಲ್ಲ. ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರೇ, ಚಲುವರಾಯ ಸ್ವಾಮಿ ಅವರೇ, ಎಷ್ಟು ಮಳೆ ಬಿದ್ದು ನಮ್ಮ ತೊಗರಿ ತಂಗಿತನ ಮುಳುಬಹುದು. ನಮ್ಮ ಸೋಯಾಬೀನ್ ನಾವು ಬದುಕಬೇಕಾಗಿತ್ತು. ನಮ್ಮ ಅನ್ನ ಇತ್ತು, ತೊಗರಿ ನೀರೊಳಗೆ ಮುಳುಗಿ ಮತ್ತೆ ನಾಟಿ ತಂದು ಹೋದು. ನೀವ್ಯಾರು ಒಬ್ಬರು ಬಂದು ಒಂದೇ ಹೊಲದ ಕಾಲಿಟ್ಟಿಲ್ಲ, ಒಂದೇ ಬೆಳೆ ಹೋಗಿ ನೋಡ್ಲಿಲ್ಲ. ಯಾಕಂದ್ರೆ ನಿಮಗೆ ರೈತರ ಬಗ್ಗೆ ಕಿಂಚಿತ್ ಏನೋ ನಿಮಗೆ ಜ್ಞಾನ ಇಲ್ಲ. ನಾನು ನಿಮಗೆ ವಿನಂತಿಯನ್ನ ಮಾಡ್ತೇನೆ, ನಿಮಗೆಲ್ಲರಿಗೂ ಗೊತ್ತಿರಲಿ. ಇವತ್ತೆಷ್ಟೋ ಜನ ನಾನೇನು ಕಾಂಗ್ರೆಸ್ಸಿನೊಳಗೆ ಎಲ್ಲ ಮಂತ್ರಿಗಳು ಖರಾಬರ ಅಂತ ಹೇಳ್ತಾ ಇಲ್ಲ. ನಾನು ಅಲ್ಲಿನೂ ಕೂಡ ಕೆಲವು ಮಂತ್ರಿಗಳನ್ನ, ಬಹುತೇಕ ಮಂತ್ರಿಗಳು ಗೊತ್ತಿಲ್ಲ ನಿಮ್ಗ. ಮುಖ್ಯಮಂತ್ರಿಗಳೇ, ಉತ್ತರ ಕರ್ನಾಟಕದೊಳಗ, ಕಲ್ಯಾಣ ಕರ್ನಾಟಕದೊಳಗ, ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆದೊಳಗ ರೈತರು ಬಡತನಕ್ಕಾಗಿ ಬರಗಾಲ, ಪ್ರತಿ ವರ್ಷ ಬರಗಾಲ. ಮಳೆ ಕಮ್ಮಾಗಲೇ ಬೆಳೆ ಹೋಗ್ಬೇಕು, ಮಳೆ ಹೆಚ್ಚಾಗಲೇ ಬೆಳೆ ಹೋಗ್ಬೇಕು. ಬೆಳೆದ್ರೆ ರೈತರಿಗೆ ಒಳ್ಳೆ ರೇಟ್ ಸಿಗಲ್ಲ. ಎಷ್ಟೋ ಜನ ನಮ್ಮ ರೈತರು ಟಮಾಟ ಬೆಳಿಬೇಕು, ವೈನ್ ಅಡ್ತಿದಾಗೆ ಬಿಟ್ಟು ಓಡಿ ಬರಬೇಕು. ಉಳ್ಳಾಗಡ್ಡಿ ಬೆಳಿಬೇಕು, ಅಡ್ತಿದಾಗೆ ಬಿಟ್ಟು ವಾಪಸ್ ಬರಬೇಕು. ಇಂಥವೆಲ್ಲ ಅವ್ರಿಗೆ ಮಾಹಿತಿ ಇಲ್ಲ. ನಾನು ಹೇಳ್ತೀನಿ, ಮುಖ್ಯಮಂತ್ರಿಗಳೇ, ತಾವು ಕೇಳ್ರಿ ಮಾಧ್ಯಮದ ಮುಖಾಂತರ. ನಮ್ಮ ಕಡೆ ಯಾವ ರೀತಿ ಬರಗಾಲದಾದ್ರ ಎಷ್ಟೋ ಜನ ಚಿಂಚೋಳಿನೊಳಗ ಬಡ ರೈತರು ತುತ್ತು ಅನ್ನಕ್ಕಾಗಿ, ಹೊಟ್ಟೆ ತುಂಬಿಸುವ ಸಲಕ್ಕಾಗಿ ನಮ್ಮ ಹೊಟ್ಟೆ ಹುಟ್ಟಿದ ಮಕ್ಕಳಿಗೆ ಕೂಸ್ಗಳಿಗೆ ಬೇರೆಯವ್ರಿಗೆ ಮಾರಾಟ ಮಾಡಿದ್ದು ನಿಮ್ ಕಿವಿಗೆ ಗೊತ್ತಿಲ್ಲ ಅಂತ ಕಾಣ್ತಾನೆ. ಇದು ನಮ್ಮ ಬಡತನ. ಇವತ್ತೆಷ್ಟೋ ಜನ ನಿಮ್ಗೆ ಗೊತ್ತಿರಲಿ. ಇನ್ನೊಂದು ಭಯಾನಕ ಸತ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಹೇಳ್ತೀನಿ, ಬಡತನಕ್ಕಾಗಿ ಎಷ್ಟೋ ಜನ ನಮ್ಮ ಹೆಣ್ಮಕ್ಕಳು ಭವಿಷ್ಯವಾಟಿಗೆ ಇರ್ತಕ್ಕಂಥದ್ದು ನಿಮ್ಗೆ ಸಾಕ್ಷಿ ಸಮೇತ ತೋರಿಸ್ತೀನಿ. ಅಂದ್ರೆ ನೀವೆಲ್ಲರೂ ಅದಕ್ಕೆ ಕಣ್ಣು ಮುಚ್ಚಿ ಬೆಚ್ಚಿ ಬೆಂಗಳೂರಲ್ಲಿ ನೀವೆಲ್ಲರೂ ಕುಂತಿದ್ದೆ. ಇವತ್ತು ನಿಮ್ಗೆ ಗೊತ್ತಿರಲಿ, 1972 ಪ್ರತಿ ವರ್ಷ ನಮ್ಮ ಜನ ಮುಂಬೈ, ಪುನಾ, ಬೆಂಗಳೂರು, ನಮ್ಮ ಜನ ಹೋಗ್ಬೇಕು, ದುಡಿಬೇಕು. ನಿಮ್ ಸುಮ್ಮನೆ ತೊಳಿಬೇಕು, ನಮ್ ಜನ ತೊಳಿಬೇಕು. ನಿಮ್ ಮನೆಯ ಸ್ವಚ್ಛ ಮಾಡ್ಬೇಕು, ನಮ್ ಜನ ಸ್ವಚ್ಛ ಮಾಡ್ಬೇಕು. ನಿಮ್ BTS ಬಸ್ಗಳು ಯಾರು ನಡೆಸ್ಬೇಕು, ನಮ್ ಜನ ಡ್ರೈವಿಂಗ್ ಮಾಡ್ಬೇಕು. ಮುಖ್ಯಮಂತ್ರಿಗಳೇ, ನಮ್ಮ ಬದುಕು ಇಲ್ಲಿ ನೋಡಿ, ನಾವೆಲ್ಲರೂ 10,000